ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ಆಯೋಜನೆಯಲ್ಲಿ ಕುರುಬರ ಸಂಘ ಮಹಾರಾಷ್ಟ್ರ, ಗೌಡರ ಉನ್ನತೀಕರಣ ಸಂಸ್ಥೆ, ಕೆಂಪೇಗೌಡ ಅಸೋಸಿಯೇಷನ್ ಹಾಗೂ ಕಲಾ ಸೌರಭ ಮುಂಬೈ ಇದರ ಸಹಯೋಗದಲ್ಲಿ ಕನಕದಾಸ ಕುವೆಂಪು ಜಯಂತಿ ಗೌರವಾರ್ಥ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮ ಕರುನಾಡ ಡಿಂಡಿಮ 2024 ಕಾರ್ಯಕ್ರಮವು ಡಿಸೆಂಬರ್ 29ರ ಆದಿತ್ಯವಾರ ಮಧ್ಯಾಹ್ನ ಕುರ್ಲಾ ಪೂರ್ವ ಬಂಟರ ಭವನದ ಸಭಾಗೃಹದಲ್ಲಿ ಆಯೋಜಿಸಲಾಗಿತ್ತು. ಒಕ್ಕಲಿಗರ ಸಂಘ ಮಹಾರಾಷ್ಟ್ರ ಇದರ ಅಧ್ಯಕ್ಷರಾದ ಕೆ ರಾಜೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದ ಉದ್ಘಾಟನೆಯನ್ನು ಬಂಟರ ಸಂಘ ಮುಂಬಯಿಯ ಗೌರವ ಪ್ರಧಾನ ಕಾರ್ಯದರ್ಶಿ ಡಾ ಆರ್.ಕೆ. ಶೆಟ್ಟಿ ಉದ್ಘಾಟಿಸಿದರು. ಒಕ್ಕಲಿಗರ ಸಂಘ ಮಹಾರಾಷ್ಟ್ರ ಇದರ ಮಾಜಿ ಅಧ್ಯಕ್ಷರಾದ ಜಿತೇಂದ್ರ ಗೌಡ ಸ್ವಾಗತಿಸಿದರು. ಕರ್ನಾಟಕ ಇವತ್ತು ಆನರಲ್ಲಿ ಕನಕದಾಸ ಕುವೆಂಪು ಜಯಂತಿ ಸಮಾರಂಭ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಕರುನಾಡ ಡಿಂಡಿಮ 2024 ಇದೆಲ್ಲ ನಿಮ್ಮೆಲ್ಲ ಸಹಕಾರದಿಂದ ಆಗಿದೆ. ಎಲ್ಲರಿಗೂ ದೊಡ್ಡ ಚಪ್ಪಾಳೆ ಕೊಡಬೇಕಂತ ಕೇಳ್ಕೊತೀನಿ. ನಾನು ಮೊದಲನೇ ಹೇಳ್ಬೇಕಾಗಿದೆ ಗಂಗಾಧರ ಗೌಡರು, ನಮ್ಮ ಜನರಲ್ ಸೆಕ್ರೆಟರಿ ಒಕ್ಕಲಿಗ ಸಂಘ ಮಹಾರಾಷ್ಟ್ರ, ಅವರ ಒಂದು ಪ್ರಯತ್ನ, ಅವರ ಒಂದು ಕಾರ್ಯದಿಂದ ಇದು ಮುಂದುವರೆದಿದೆ. ಅದೇ ರೀತಿ ಪದ್ಮನಾಭ ಶಾಸ್ತ್ರಿಗಳು ಕೆಲಸ ಮಾಡಿದ್ದಾರೆ. ತುಂಬ ಅವರವರು ಒಂದು ಶ್ರಮ ಇದೆ. ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡಲಿಕ್ಕೆ ಅವರ ಒಂದು ಆಶೀರ್ವಾದ ಉಂಟು. ಅವರ ಒಂದು ಜೊತೆಯಿಂದ ನಮಗೆಲ್ಲ ಇದು ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ನಾನು ಹೇಳಲಿಕ್ಕೆ ಇವತ್ತು ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಮುಂದಕ್ಕೂ ನಮ್ಮದು ಪ್ರೋಗ್ರಾಮ್ ಇನ್ನೂ ಕಂಟಿನ್ಯೂ ಆಗ್ತದೆ. ಕಲಾ ಸೌರಭದ ರೂವಾರಿ ಪದ್ಮನಾಭ ಸಸಿಹಿತ್ಲು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕನಕದಾಸ ಜಯಂತಿ, ಕುವೆಂಪು ಜಯಂತಿ ಈ ಸಂಸ್ಮರಣ ರೂಪಕವಾದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮದ ಶುಭ ಸಂದರ್ಭದಲ್ಲಿ ಕನ್ನಡ ಡಿಂಡಿಮ, ಕರುನಾಡ ಡಿಂಡಿಮ ಎಂಬ ಈ ಸಾಂಸ್ಕೃತಿಕ ಉತ್ಸವವನ್ನು ನಾವು ಆಯೋಜಿಸಿದ್ದೇವೆ. ಇದು ಬಹಳ ದೊಡ್ಡ ರೂಪದಲ್ಲಿ ನಾವು ಮಾಡುವುದಂತೂ ಆ ಕೆಲಸಕ್ಕೆ ಪ್ರಯತ್ನಿಸಿದ್ದೇವೆ. ಕೆಲವೊಂದು ಕಾರಣಗಳಿಂದ ಅದನ್ನು ಆ ಕಾರ್ಯಕ್ರಮದ ದಿನ ಮುಂದೂಡಲ್ಪಟ್ಟು ಕೆಲವೊಂದು ತೊಂದರೆಗಳಿಂದಾಗಿ ನಾವು ಅದನ್ನು ಸ್ವಲ್ಪ ಕಮ್ಮಿಗೊಳಿಸಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಕ್ಕಲಿಗರ ಸಂಘ ಮಹಾರಾಷ್ಟ್ರ ಇದರ ಪದಾಧಿಕಾರಿಗಳು, ಅದರ ಅಧ್ಯಕ್ಷರು, ಅಲ್ಲದೆ ಅದರ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಗೌಡರವರ ಆ ಒಂದು ಪರಿಕಲ್ಪನೆಯನ್ನು ಅವರು ನನ್ನಲ್ಲಿ ಹೇಳಿದಾಗ ನಾನು ಕೂಡ ಅದೇ ತಯಾರಿಯಲ್ಲಿದ್ದವ. ಆ ದಿನವನ್ನು ಅವರಿಗೆ ಬಿಟ್ಟುಕೊಟ್ಟೆ, ನಾವು ಒಟ್ಟಿಗೆ ಮಾಡುವ ಅಂತ ಹೇಳಿದಾಗ ಅವರು ನಮ್ಮ ಒಕ್ಕಲಿಗ ಸಮೂಹದ ಬಹಳಷ್ಟು ಸಂಸ್ಥೆಗಳು ಇದರಲ್ಲಿ ಕೆಲಸ ಮಾಡುತ್ತವೆ ಅಂತ ಹೇಳಿಬಿಟ್ರು. ನಾನು ಕೂಡ ಒಪ್ಪಿಕೊಂಡೆ. ಎಲ್ಲ ಸಮುದಾಯದ ಎಲ್ಲ ಒಕ್ಕಲಿಗ ಸಂಘ ಮಹಾರಾಷ್ಟ್ರ, ಕುರುಬರ ಸಂಘ ಮಹಾರಾಷ್ಟ್ರ, ಗೌಡರ ಉನ್ನತೀಕರಣ ಸಂಸ್ಥೆ, ಅದೇ ರೀತಿ ಕೆಂಪೇಗೌಡ ಅಸೋಸಿಯೇಷನ್ ಜಂಟಿ ಆಯೋಜನೆಯಲ್ಲಿ ಕಲಾ ಸೌರಭವು ಸೇರಿಕೊಂಡಿತ್ತು. ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಉತ್ತಮ ಕಾರ್ಯಕ್ರಮ ಇಷ್ಟೇ ಹೇಳಬಹುದು, ಮಹಾರಾಷ್ಟ್ರದಾದ್ಯಂತ ಕನ್ನಡ ಸಂಸ್ಥೆಗಳು ಅಥವಾ ಕನ್ನಡ ಕಲಾವಿದರು ಅಥವಾ ಕನ್ನಡ ಬೇರೆ ಬೇರೆ ರೂಪದ ಆ ಕೆಲಸಗಾರರು ಅಥವಾ ವಿಶೇಷ ಅತಿಥಿಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿಕೊಳ್ಬೇಕೆಂಬ ಆ ಒಂದು ಮನ ಮಾಡಿದ್ದರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಪ್ರಯತ್ನ ಪಟ್ಟೆವು. ನಾನು ಆವಾಗಲೇ ಹೇಳಿದಂತೆ ನಮಗೆ ಕೆಲವೊಂದು ತೊಂದರೆಗಳಿಂದ ಆ ವಿಷಯಕ್ಕೆ ಬರಲಿಕ್ಕಾಗಲಿಲ್ಲ. ಆ ವಿಷಯವನ್ನು ಅಥವಾ ಕಾರ್ಯಕ್ರಮವನ್ನು ಮುಂದಿನ ವರ್ಷ 2025ರ ನವೆಂಬರ್ 23ಕ್ಕೆ ಇದೇ ವೇದಿಕೆಯಲ್ಲಿ ಭರ್ಜರಿಯಾಗಿ ಮಾಡುವ ಆಯೋಜನೆಯಲ್ಲಿ ನಾವಿದ್ದೇವೆ. ನವೆಂಬರ್ 23 ಡೇಟ್ ಇವಾಗಲೇ ಬರ್ಕೊಳ್ಳಿ. ಇದು ಮಹಾರಾಷ್ಟ್ರದಾದ್ಯಂತ ಕನ್ನಡ ಸಂಸ್ಥೆಗಳು ಒಟ್ಟು ಸೇರಿ ಮಾಡುವ ಕಾರ್ಯಕ್ರಮಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಇದು ನಮ್ಮದು ಒಂದು ಚಾಲೆಂಜಿಂಗ್ ಜಾಬ್ ಆದರೂ ಕೂಡ ಅದನ್ನು ನಾವು ಪ್ರಯತ್ನ ರೂಪದಲ್ಲಿ ಎಲ್ಲ ಇಲ್ಲಿಯ ಒಕ್ಕಲಿಗ ಸಂಘ ಮಹಾರಾಷ್ಟ್ರ ಅದರ ಮುಂದಾಳತ್ವ ತಗೊಂಡು ಉಳಿದ ಎಲ್ಲ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮ ಇಲ್ಲಿ ಉತ್ತಮ ರೀತಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಇನ್ನಷ್ಟು ಪ್ರಯೋಗಗಳು ನಡೆಯಲಿದೆ. ಉದ್ಘಾಟಕರಾದ ಡಾ ಆರ್.ಕೆ. ಶೆಟ್ಟಿ, ಮುಖ್ಯ ಅತಿಥಿಗಳಾದ ಹಿರಿಯ ಸಾಹಿತಿ, ಕವಯತ್ರಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ಸುನೀತಾ ಎಂ. ಶೆಟ್ಟಿ, ಮೊಗವೀರ ಮಹಾಜನ ಸೇವಾ ಸಂಘ ಬಾಗ್ವಾಡಿ ಹೋಬಳಿಯ
ಮುಂಬಯಿಯ ಗೌರವ ಅಧ್ಯಕ್ಷ ಸುರೇಶ್ ಕಾಂಚನ್, ಬಿಲ್ಲವರ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಕದ್ರಿ, ಕನ್ನಡ ಕಲಾ ಕೇಂದ್ರ ಮುಂಬಯಿಯ ಅಧ್ಯಕ್ಷರಾದ ಮಧುಸೂದನ್ ಟಿಆರ್, ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶ್ಯಾಮ್ ಎನ್ ಶೆಟ್ಟಿ, ಕುರುಬರ ಸಂಘ ಮಹಾರಾಷ್ಟ್ರದ ಅಧ್ಯಕ್ಷರಾದ ಯೋಗೇಶ್ ಗೌಡ, ಗೌಡರ ಉನ್ನತೀಕರಣ ಸಂಸ್ಥೆ ಮುಂಬಯಿಯ ಅಧ್ಯಕ್ಷರಾದ ಮೋಹನ್ ಕುಮಾರ್ ಗೌಡ, ಕೆಂಪೇಗೌಡ ಅಸೋಸಿಯೇಷನ್ ಮುಂಬಯಿಯ ಅಧ್ಯಕ್ಷರಾದ ವಿಕಾಸ್ ಕುಮಾರ್ ಗೌಡ ಗೌರವ ಸ್ವೀಕರಿಸಿ ಮಾತನಾಡಿದರು. ಸಂತೋಷ ಆಗ್ತಾ ಇದ್ದೇವೆ. ಇವತ್ತು ಈಗ ನಿಮ್ಮ ಮುಂದೆ ಬಂದು ಈ ಕಾರ್ಯಕ್ರಮ ಉದ್ಘಾಟಿಸುತ್ತಾ, ಯಾಕೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯೋತ್ಸವ ಅದೊಂದು ನವೆಂಬರ್ನಲ್ಲಿ ತಿಂಗಳು ನಡೆಯುವಂಥ ಆ ಕಾರ್ಯಕ್ರಮವನ್ನು ನಾವು ಕೇವಲ ಕರ್ನಾಟಕದಲ್ಲಿ ಅಲ್ಲ, ಎಲ್ಲ ಭಾರತ ದೇಶದಲ್ಲಿರುವ ಎಲ್ಲ ಕನ್ನಡಿಗರು ನಾವು ಒಟ್ಟಿಗೆ ಸೇರಿ ಅದನ್ನು ಆಚರಿಸ್ತೇವೆ. ಯಾಕೆಂದರೆ ಆ ರಾಜ್ಯೋತ್ಸವಕ್ಕೆ ಅಷ್ಟೊಂದು ಮಹತ್ವ ಇದೆ. ಅದಲ್ಲದೆ ನಮಗೆ ನಮ್ಮ ರಾಜ್ಯದ ಮೇಲೆ ಇರುವಂಥ ಪ್ರೀತಿ ಹಾಗೂ ಅದೇ ಇರುವಂಥ ಒಂದು ವಿಶ್ವಾಸ. ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮುಂಬೈನಲ್ಲಿ ನಡೆಸ್ತಿದ್ದಾರೆ. ಈ 5 ಸಂಘಟನೆಗಳು ಒಟ್ಟಿಗಾಗಿ ಇವತ್ತು ನಡೆಸ್ತಾ ಇದ್ದಾರೆ. ಅದರೊಟ್ಟಿಗೆ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿದ್ವಿ. ಆ ಕಾರ್ಯಕ್ರಮ ನೋಡಿದಾಗ ಆ ಮಕ್ಕಳಿಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕನ್ನಡ ಏನು, ನಮ್ಮ ರಾಜ್ಯ ಏನು, ನಮ್ಮ ಸಂಸ್ಕೃತಿ ಏನು ಅನ್ನೋದೊಂದು ಅವರಿಗೆ ತಿಳಿಸಿಕೊಟ್ಟಂತ ಆಗುತ್ತೆ. ನಮ್ಮ ಕರ್ನಾಟಕಕ್ಕೆ ಅವ್ರನ್ನ ಸೇರಿಸಿದಾಗೂ ಆಗುತ್ತೆ. ಆ ಮಕ್ಕಳನ್ನು ನಮ್ಮ ರಾಜ್ಯದ ಬಗ್ಗೆ ಇರುವಂಥ ಸ್ವಲ್ಪ ಪ್ರೀತಿಯನ್ನು ಅವರೊಟ್ಟಿಗೆ ಹಂಚಿಕೊಂಡು ಹೋಗುವಂತೂ ಆಗ್ತಾ ಇದೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಎಲ್ಲ 5 ಸಂಘಗಳಿಗೂ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಗೌಡ್ರಿಗೂ ಹಾಗೂ ಪದ್ಮನಾಭ ಸಸ್ಕಿತ್ಲ್ ಅವರಿಗೂ ತುಂಬ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಗೆ ಇಂಥ ಕಾರ್ಯಕ್ರಮಗಳು ಬೇಕು. ಯಾಕೆಂದರೆ ಮುಂಬೈನಲ್ಲಿ ಕೆಲವೇ ಒಂದು ಸಲ ಮಾತ್ರ ಎಲ್ಲ ಕನ್ನಡಿಗರು ನಾವು ಒಟ್ಟುಗಾಗೋದು. ಇವತ್ತು ನಾವು ಸುನೀತಕ್ಕರ ಹತ್ರ ಕೇಳ್ತಾ ಇದ್ದೆ, ಮುಂಬೈಯಲ್ಲಿ ಆಲ್ಮೋಸ್ಟ್ ಒಂದು 10 ಲಕ್ಷ ತುಳು ಕನ್ನಡಿಗರು ನಾವಿದ್ದೀವಿ. ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಿಗಾಗಬೇಕು, ನಾವೆಲ್ಲರಿಗೂ ಒಟ್ಟಿಗೆ ಬರಬೇಕು, ನಮ್ಮ ರಾಜ್ಯದ ಪ್ರೀತಿಯನ್ನು ತೋರಿಸಬೇಕು, ಅಲ್ಲಿರುವ ಸಂಸ್ಕೃತಿಯನ್ನು ಈ ಮುಂಬೈನ ಊರಿನಲ್ಲಿ ಬೆಳೆಸಿ ಉಳಿಸಿ ಅದು ಜನರಿಗೆ ತೋರಿಸಬೇಕು. ಇಂಥ ಕಾರ್ಯಕ್ರಮ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ತುಂಬ ಚೆನ್ನಾಗಿ ಬಂದಿದ್ದೀರಾ, ಇನ್ನೂ ಬರ್ಬೋದು ಅನ್ನುವ ಆಸೆಯೂ ಇದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೆಸಿದ್ದಕ್ಕೆ ಕಾರ್ಯಕ್ರಮ ಆಯೋಜನೆ ನೋಡಿದಾಗ ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಸಂಸ್ಥೆಯವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಹಾಗಾಗಿ ಜಾಸ್ತಿ ಮಾತಾಡದೆ ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ನನ್ನ ಕಾರ್ಯಕ್ರಮವನ್ನು ಇವತ್ತು ಆಲೋಚನೆ ಎಲ್ಲರಿಗೂ ಅಭಿನಂದನೆ ಸಂಧಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಚಿತ್ರಗಳು ನನ್ನ ಗಮನ ಸೆಳೆದು, ಒಂದು ಕನಕದಾಸರದು, ಇನ್ನೊಂದು ಕನ್ನಡದ ಹಿರಿಯ ಕವಿ ಕೆ.ವಿ. ಪುಟ್ಟಪ್ಪನವರು, ಕುವೆಂಪುರವರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕನ್ನಡವಾಗಿರು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ನಿಕೇತನ ಅಂದರೆ ಮನೆ ಬೇಡ ನಿನಗೆ ಅಂತ ಅಂದರೆ ಎಲ್ಲೇ ಇರು, ನೀನು ಸಂಕುಚಿತ ಭಾವನೆಯಿಂದ ಹೊರಗೆ ಬಾ. ಇಷ್ಟೇ ನನ್ನದು, ಇದೇ ಜಗತ್ತು ಅಲ್ಲ, ಹೊರಗಿನ ಜಗತ್ತನ್ನು ನೋಡು, ಆಗು ನೀ ಅನಿಕೇತನ ಅಂತ ಸಾರಿದ. ಎಷ್ಟೊಳ್ಳೆ ಮಾತು. ಇಂಗ್ಲೀಷ್ನಲ್ಲಿ ಒಂದು ಮಾತುಂಟು, ಮೇಕಿಂಗ್ ಲೋಕಲ್ ಇಂಟು ಯೂನಿವರ್ಸಲ್ ಅಂತ. ಲೋಕಲ್ ಅಂದರೆ ಒಂದು ಕಡೆ ಇರುವಂಥದ್ದನ್ನು ವಿಶ್ವಕ್ಕೆ ಪರಿಚಯ ಮಾಡಿ ಕೊಡುವುದು. ಯಾವುದೇ ಸಂಘ ಸಂಸ್ಥೆಗಳ ಉದ್ದೇಶವೇ ಇದು. ಎಲ್ಲೋ ಒಂದು ಕಡೆ ಸ್ಥಾಯಿಯಾಗಿರುವುದಿಲ್ಲ. ಅದು ಹಲವು ಜನರನ್ನು ಸೇರಿಸಿ ವಿಶ್ವವ್ಯಾಪಿಯಾಗುವಂತಹ ಕನಸನ್ನು ಕಾಣುವುದೇ ಸಂಸ್ಥೆಯ ಗುರಿ. ಅಂಥ 5 ಸಂಸ್ಥೆಗಳು ಇಲ್ಲಿ ಸೇರಿಕೊಂಡಿವೆ. ಬಹುಶಃ ಈ ವೇದಿಕೆಯಲ್ಲಿ ಒಂದು ಅಪರೂಪದ ಸಂಭ್ರಮ ಆಯಿತು ನನಗೆ ತಿಳಿದ ಮಟ್ಟಿಗೆ. 5 ಸಂಸ್ಥೆಗಳು ಒಟ್ಟು ಸೇರಿ ಒಂದು ಕನ್ನಡದ ಕೈಂಕರ್ಯವನ್ನು ನಡೆಸುವುದು. ನಾನು ಅದರಲ್ಲಿ ನನಗೆ ವಯಸ್ಸಾಗಿದೆ, ಮಾತು ಕೂಡ ಹೆಚ್ಚು ಆಡಲಿಕ್ಕೆ ಬರುವುದಿಲ್ಲ ಈಗ. ಆದರೆ ತುಂಬ ಸಂತೋಷಪಟ್ಟೆ ನಾನು. ಒಂದು ಸಂಸ್ಥೆಯ ಜನ ಹೇಗಿರಬೇಕು ಅಂತ ಹೇಳಿದರೆ ಅವರಲ್ಲಿ ನಿಷ್ಠೆ ಇರಬೇಕಂತೆ, ಬದ್ಧತೆ ಇರಬೇಕು ಅಂತ. ಬದ್ಧತೆ ಅಂದರೆ ಜವಾಬ್ದಾರಿ.
ನಿಷ್ಠೆ ಅಂದರೆ ಆ ಸಂಸ್ಥೆಯ ಮೇಲೆ ಪ್ರೀತಿ. ಇವತ್ತು ಬರುವುದು, ನಾಳೆ ಅದಕ್ಕೆ ಒಂದು 4 ಗದರಿಸಿ ಹೊರಟೋಗೋದಲ್ಲ. ಏನೇ ಆದರೂ ಆ ಸಂಸ್ಥೆಯಲ್ಲಿ ಇರಬೇಕು, 10 ಜನರೊಡನೆ ಸೇರಿಸ್ಕೊಳ್ಬೇಕು. ಆಮೇಲೆ ನಿಷ್ಠೆ ಬೇಕು, ಹೊಣೆಗಾರಿಕೆ ಬೇಕು. ನೀವೆಲ್ಲರೂ ಸೇರಿ 5 ಸಂಸ್ಥೆಗಳು ಸೇರಿ ಇಲ್ಲೊಂದು ಸಂಭ್ರಮವನ್ನು ಆಚರಿಸ್ತೀರಿ. ನಾನು ಶುಭ ಕೋರ್ತೇನೆ. ಇವತ್ತಿನ ಮುಂಬೈಯಂಥ ಮಹಾನಗರದಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯುವಂತಂದರೆ ತುಂಬ ಕಡಿಮೆ. ಅದರಲ್ಲೂ ಪದ್ಮನಾಭ ಶಶಿಹಿತ್ಲರ ಅದು ಆರ್ಕೆಸ್ಟ್ರಾ ಇರ್ಬೋದು, ಭಜನೆ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರ ಮುಂದಾಳತ್ವ ಅಂತಂದರೆ ಮುಂಬೈ ಮಹಾನಗರದಲ್ಲಿ ಅದು ಯಾವುದೇ ಸಮಾಜದಲ್ಲಿರ್ಬೋದು, ಬಂಡ್ಸ್ ಇರ್ಬೋದು, ಬಿಲ್ಲವಾಸ್ ಇರ್ಬೋದು, ಮೊಗವೀರಸ್ ಇರ್ಬೋದು, ಎಲ್ಲ ಸಮಾಜದವರಿಗೂ ಕೂಡ ಒಂದು ಅಚ್ಚುಮೆಚ್ಚಿನ ಜನ. ತುಂಬ ದಾಕ್ಷಿಣ್ಯ ಸ್ವಭಾವದ ಮನುಷ್ಯ. ಯಾರನ್ನಾದರೂ ಒಂದು ಕಾರ್ಯಕ್ರಮಕ್ಕೆ ಕರಿಬೇಕಂತಂದ್ರೂ ಕೂಡ ತುಂಬ ಆಲೋಚನೆ ಮಾಡ್ತಾರೆ. ಈ ದಾಕ್ಷಿಣ್ಯ ಸ್ವಭಾವದ ಮನುಷ್ಯರು ಹೃದಯ ಶ್ರೀಮಂತರಿರ್ತಾರೆ. ಹಣದಲ್ಲಿ ಕಡಿಮೆ ಇದ್ದರೂ ಕೂಡ ಅತಿ ಹೃದಯ ಶ್ರೀಮಂತ ಅಂದರೆ ನಮ್ಮ ಪದ್ಮನಾಭ ಶಶಿಹಿತ್ಲ. ಕರ್ನಾಟಕವನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ನಿಮ್ಮ ಈ 4 ಸಂಸ್ಥೆಗಳು ಸೇರಿ ಮಾಡಿವೆ. ನಿಜವಾಗಲೂ ಇಂತಹ ಕಾರ್ಯಕ್ರಮಕ್ಕೆ ಯಾರೋ ಹೇಳಿದ್ರು ಇಲ್ಲಿಗ ಕನ್ನಡದವ್ರು ನಾವು ಒಂದು 10 ಲಕ್ಷ ಮಂದಿ ಮುಂಬೈಯಲ್ಲಿ ಇದ್ದೇವೆ ಅಂತ. ಈ ಹಾಲ್ ಇವತ್ತು ತುಂಬಿ ತುಳುಕಬೇಕಿತ್ತು. ಸಾಯಂಕಾಲದೊಳಗೆ ತುಂಬ ಜನ ಆಗ್ಬೋದು. ಯಾಕಂತಂದರೆ ಪದ್ಮನಾಭ ಶಶಿಹಿತ್ಲರ ಒಂದು ತಿಂಗಳಿಂದ ಒಬ್ಬೊಬ್ಬರು ಮನೆಗೆ, ಒಬ್ಬೊಬ್ಬರು ಆಫೀಸಿಗೆ, ಒಬ್ಬೊಬ್ಬರು ಹೋಟೆಲ್ಗೆಲ್ಲ ಹೋಗಿ ಸಿಕ್ಕಿ ಬಂದಿದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಆಮಂತ್ರಿಸಿದ್ದಕ್ಕೆ ಪದ್ಮನಾಭ ಶಶಿಹಿತ್ಲು ಹಾಗೂ ಇತರ ಸಂಸ್ಥೆಗಳಿಗೂ ನಾನು ನಮಸ್ಕರಿಸುತ್ತಾ, ಸದಾ ನಿಮ್ಮ ಕಾರ್ಯಕ್ರಮ ಇದೇ ರೀತಿ ನಡೀತಾ ಇರಲಿ, ನನ್ನ ಸಹಾಯ ಸಹಕಾರ ಯಾವಾಗಲೂ ನೀಡ್ತೇನೆ. ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಿಮಗೆಲ್ಲರಿಗೂ ನನ್ನ ಕುಲಮಾತೆ ಮಹಿಷಮರ್ದಿನಿ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪತ್ತನ್ನು ನೀಡಲಿ, ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ದಿವಸ 5 ಸಂಸ್ಥೆಗಳು ಸೇರಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮುಂಬೈಯಲ್ಲಿ ನಡೆಸ್ತಾ ಇದ್ದಾರೆ. ಇಲ್ಲೊಂದು ಸ್ಲೋಗನ್ ಓದಿದೆ ನಾನು, ಸಮಾಜಕ್ಕಾಗಿ ಒಂದಿಷ್ಟು ಅಂತ ಹೇಳಿ. ಸಮಾಜಕ್ಕೆ ಒಂದಷ್ಟು, ಬಹಳಷ್ಟು ಕೊಡುವಂತಹ ಒಂದು ಶಕ್ತಿ ಎಲ್ಲರೂ ಒಟ್ಟಾದಾಗ ಬರುತ್ತದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಹಾಗಾಗಿ 5 ಸಂಸ್ಥೆಗಳು ಇವತ್ತಿನ ದಿವಸ ಒಟ್ಟಿಗೆ ಮಾಡ್ತಿರೋ ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಕಲಾಕೇಂದ್ರ, ನವಿ ಮುಂಬೈ ಕನ್ನಡ ಸಂಘ ಹಾಗೂ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3231A4 ರೀಜನ್ 2 ಹಾಗೂ ನನ್ನ ವೈಯಕ್ತಿಕವಾಗಿ ಶುಭಾಶಯಗಳನ್ನು ಹಾರೈಸ್ತಾ 5 ಸಂಘಗಳು ಕೂಡಿ ಮಾಡ್ತಾ ಇದ್ದೀರಾ. ಭಾಳ ಚಂದ ಪ್ರೋಗ್ರಾಮ್. ನನಗೆ ಪದ್ಮನಾಭ ಶಶಿಹಿತ್ಲು ಈ ಪ್ರೋಗ್ರಾಮ್ ಬರಲಿಕ್ಕೆ ರಿಕ್ವೆಸ್ಟ್ ಮಾಡಿದರು. ನಾನು ಆ್ಯಕ್ಚುಲಿ ಇವತ್ತು ನನ್ನ ಬೇರೊಂದು ಫಂಕ್ಷನ್ ಇತ್ತು, ಆದರೆ ಅವರು ಪದ್ಮನಾಭ ಶಶಿಹಿತ್ಲು ಕರೆಯುವಾಗ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಭಾಳ ಕಷ್ಟ. ಯಾಕೆಂದರೆ ನನಗೆ ಅವರ ಭಾಳ ಸಮಯದಿಂದ ಅವರ ಪರಿಚಯ ಹಾಗೂ ನಮ್ಮ ಆತ್ಮೀಯರಾಗಿದ್ದಾರೆ. ಅವರು ಇಲ್ಲಿ ನೇರದ ಎಲ್ಲ ಮಕ್ಕಳು, ಈ ಎಲ್ಲ ಅಭಿಮಾನಿಗಳೆಲ್ಲ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಎಲ್ಲರೂ ಭಾಳ ಸ್ಫೂರ್ತಿಯಿಂದ, ಇಂಟ್ರೆಸ್ಟ್ನಿಂದ ಎಲ್ಲ ಬಂದು ಕೂತ್ಕೊಂಡು ಎಲ್ಲ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಾ ಸಂಜೆ ರಾತ್ರಿ ಎಲ್ಲ ಪ್ರೋಗ್ರಾಮ್ ಆಗಿ ಊಟ ಎಲ್ಲ ಆಗಿ ಹೋಗುವ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಭಾಳ ಸಂತೋಷ. ಈ ಉತ್ಸವದಲ್ಲಿ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಎಲ್ಲರೂ ನಮ್ಮ 5 ಸಂಸ್ಥೆಯ ಕನ್ನಡಿಗರನ್ನು ಒಟ್ಟು ಮಾಡಿ ಒಂದು ಪ್ರೋಗ್ರಾಮ್ ಮಾಡಬೇಕಂತ ಆಸೆ ಇಟ್ಟುಕೊಂಡ ನಮ್ಮ ಸಂಸ್ಥೆಯಲ್ಲಿ ಆಮೇಲೆ ಪದ್ಮನಾಭ ಶಶಿಹಿತ್ಲಿನ ಒಂದು ದಿಢಾರ ಇದ್ದದ್ದನ್ನು ಅದು ಇವತ್ತು ತೋರಿಸ್ತಾರೆ. ಅವರು ಈಗ ಹೇಳಿದ್ದಳು,
ನವೆಂಬರ್ 25ಕ್ಕೆ ಇಡೀ ಕರ್ನಾಟಕದ ಎಲ್ಲರನ್ನು ಒಟ್ಟು ಮಾಡುವ ಒಂದು ಸಾಧನೆಯನ್ನು ಅವರು ಮಾಡ್ತಾರೆ. ಅವರು ಮಾಡಿಯೇ ತೀರ್ಬೋದು ಎಂದು ನನಗೆ ಅವರ ಮೇಲೆ ಭರವಸೆ ಉಂಟು. ಯಾಕೆಂದರೆ ಅವರು ಎಲ್ಲಿ ಯಾವ ಪ್ರೋಗ್ರಾಮ್ ಮಾಡಿದರೆ ಸಹ ಅದರಲ್ಲಿ ತುಂಬ ಉತ್ತೀರ್ಣರಾಗಿ ಕೆಲಸ ಮಾಡುವುದು, ಎಲ್ಲರ ಮನ ಮೆಚ್ಚುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ವಿಶೇಷ ಗಣ್ಯರಾಗಿ ಉಪಸ್ಥಿತರಿದ್ದ ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ ಸಿಎಂಡಿ ರವಿ ಎಸ್ ಶೆಟ್ಟಿ, ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಕೆ ರಾಜೇಗೌಡ, ಹೋಟೆಲ್ ಉದ್ಯಮಿಗಳಾದ ಚಂದ್ರಹಾಸ್ ಶೆಟ್ಟಿ, ಶೈಲೇಂದ್ರ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಕೆ ರಾಜೇಗೌಡರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಅದಂದರೆ ಈ ಒಕ್ಕಲಿಗರ ಸಂಘ ಮಹಾರಾಷ್ಟ್ರ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು, ಈ ಸಂಸ್ಥೆ 1998-99ರ ಅವಧಿಯಲ್ಲಿ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಅನ್ನಿಸಿಕೊಂಡಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠ, ಈ ಪೀಠದ 71ನೇ ಪೀಠಾಧೀಶರಾಗಿ ಗದ್ದುಗೆ ಏರಿದಂಥ ನಮ್ಮ ದೈವೈಕ್ಯ ಶ್ರೀ 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 ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿಯವರು ನಮ್ಮೊಂದಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಆತ್ಮ ಮಾತ್ರ ನಮ್ಮೆಲ್ಲರೊಂದಿಗೆ ಇಂದಿಗೂ ತುರಾಡ್ತಾ ಇದೆ ಅನ್ನೋದು ಮಾತನ್ನು ನಾನು ಹೇಳಿ ಅವರ ಸ್ಮರಣೆಯೊಂದಿಗೆ ಮತ್ತು ಕನಕದಾಸರ ಸವಿ ನೆನಪಿನೊಂದಿಗೆ, ಕುವೆಂಪುರವರ ಸವಿ ನೆನಪಿನೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಸುಮಾರು 2-3 ತಿಂಗಳಿಂದ ಸತತ ಶ್ರಮದಿಂದ ಪರಿಪೂರ್ಣಗೊಳಿಸೋದಕ್ಕೆ ಪ್ರಯತ್ನ ಮಾಡಿದಂಥ ನಮ್ಮ ಪದ್ಮನಾಭ ಸಾಹೇಬರು, ನಮ್ಮ ಗಂಗಾಧರ್ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯವರು, ನಮ್ಮ ರವಿ ಪುಟ್ಟಸ್ವಾಮಿ ಗೌಡರು ಹಾಗೂ ಇನ್ನೂ ಅವರ ತಂಡದವರು ಎಲ್ಲರ ಶ್ರಮಿಸಿದ ಫಲ ಇವತ್ತು ನಮಗೆ ಸಿಕ್ಕಿದೆ. ಈ ನಮ್ಮ ಸಂಘದ 5 ಪಂಚಶಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು 5 ಪಂಚಶಕ್ತಿಗಳು, ಒಂದು ಒಕ್ಕಲಿಗರ ಸಂಘ ಮಹಾರಾಷ್ಟ್ರ, ಕುರುಬರ ಸಂಘ ಮಹಾರಾಷ್ಟ್ರ, ಕೆಂಪೇಗೌಡ ಅಸೋಸಿಯೇಷನ್ ಮತ್ತು ಗೌಡರ ಉನ್ನತೀಕರಣ ಸಂಸ್ಥೆ, ಕಲಾ ಸೌರಭ. ಈ ಕಲಾ ಸೌರಭರ ಖಾಲಿ ನಮ್ಮ ಸಂಘಗಳಿಗಷ್ಟೇ ಅಲ್ಲ, ನಮ್ಮ ಎಲ್ಲ ಕನ್ನಡಿಗರ ಭಾತೃತ್ವವಾಗಿ ನಿರ್ಮಾಣ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಈ ಕೋಲಾರ ರಮೇಶ್ ಅಣ್ಣಂತವರ ತಂಡವನ್ನು ಇಲ್ಲಿ ಕರೆಸಿ ನಮ್ಮೆಲ್ಲರ ಜನಮನ ತಣಿಸುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಒಕ್ಕಲಿಗರ ಸಂಘ ಮಹಾರಾಷ್ಟ್ರದ ಪರವಾಗಿ, ನಮ್ಮ ಇಡೀ ಕನ್ನಡ ಜನಾಂಗದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಒಕ್ಕಲಿಗರ ಸಂಘದ ಮಹಾರಾಷ್ಟ್ರದ ಗೌರವ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಎನ್ ಗೌಡ ವೇದಿಕೆಯಲ್ಲಿದ್ದರು. ಪದ್ಮನಾಭ ಸಸಿಹಿತ್ಲು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿರೂಪಿಸಿದರೆ, ಯಕ್ಷಗಾನ ರಂಗ ಕಲಾವಿದ ಬಾಲಕೃಷ್ಣ ಶೆಟ್ಟಿ ಆದ್ಯಪಾಡಿ, ಕಲಾವಿದೆ ಸಂಘಟಕಿ ನಳಿನಾ ಪ್ರಸಾದ್ ಸಭಾ ಕಾರ್ಯಕ್ರಮ ನಿರೂಪಿಸಿದರು. ಒಕ್ಕಲಿಗ ಸಂಘ ಮಹಾರಾಷ್ಟ್ರದ ಜೊತೆ ಕಾರ್ಯದರ್ಶಿ ರವಿ ಪಿ ಗೌಡ ವಂದಿಸಿದರು. ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭವಾಯಿತು. ವಿದ್ವಾನ್ ಕೋಲಾರ್ ರಮೇಶ್ ಮತ್ತು ಬಳಗ ಬೆಂಗಳೂರು ಇವರಿಂದ ನೃತ್ಯ ರೂಪಕ, ದೀಕ್ಷಾ ದೇವಡಿಗ, ಶ್ರುತಿ ಪೂಜಾರಿ, ಒಕ್ಕಲಿಗರ ಸಂಘ, ಕುರುಬರ ಸಂಘ, ಗೌಡರ ಉನ್ನತೀಕರಣ ಸಂಸ್ಥೆ, ಕೆಂಪೇಗೌಡ ಅಸೋಸಿಯೇಷನ್ ಇದರ ಯುವ ವಿಭಾಗದವರಿಂದ ಸರಣಿ ನೃತ್ಯ ವೈವಿಧ್ಯ ನಡೆಯಿತು. ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ಎಳ್ಳುಂಡೆ ಜೇನು ತುಪ್ಪ ಗಣನಾಯಕ, ವಿದ್ಯಾವ ಕಲಿಸಯ್ಯ ಗಣನಾಯಕ, ಎಳ್ಳುಂಡೆ ಜೇನು ತುಪ್ಪ ಗಣನಾಯಕ, ವಿದ್ಯಾವ ಕಲಿಸಯ್ಯ ಗಣನಾಯಕ, ಉದ್ದು ಹೋಳಿಗೆ ತುಪ್ಪ ಗಣನಾಯಕ, ಉದ್ದು ಹೋಳಿಗೆ ತುಪ್ಪ ಗಣನಾಯಕ, ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ, ನಿಂಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ, ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ಶರಣು ಶರಣುವಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಗಮನಿನ ಮಧಿಂದ ನಿಸಗರಿಸ ತಕದೀತ ತಕತೋ ತಕದಂ ತಪಮಗರಿಸ ತರಿತಜ ಗಮನಿನ ಮಧಿಂದ ನಿಸಗರಿಸ ತಕದೀತ ತಕತೋ ತಕದಂ ತಪಮಗರಿಸ ತರಿತಜ ಗಮನಿನ ಮಧಿಂದ
ಸಂಗೀತ ಸಾಹಿತ್ಯ ನಾಟ್ಯ ವಿನೋದಿನಿ ದೇವಿ ಜಗ ಜನನಿ ಆಲಿಮ ಸಂಗೀತ ಸಾಹಿತ್ಯ ನಾಟ್ಯ ವಿನೋದಿನಿ ಮಾದೈಸ್ವಾಮಿ ಬರುವಾಗ ಮಾಳೆಲ್ಲ ಕಮ್ಮಿ ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಹುಲ್ಲೆಗರು ಹುಲಿ ಮರಿ ಜೊತೆಯಾಗಿ ಮಾಯಕಾರ ಚಿನ್ನಾದ ರಥದೇರಿ ಬರುತ್ತಾನೆ ಚಿನ್ನದ ರಥದೇರಿ ಬರುತ್ತಾನೆ ಗದ್ದೆ ಬಿಟ್ಟು ಬಾರಿ ಚಂದಗಾದಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಸಿರಿಯಾದ ಜಾಜಿ ಮಗು ವರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಸೆ ಮೆರೆದಾವೆ ಸುತ್ತಾಲು ಪರುಸೆ ಮೆರೆದಾವೆ ಮೇಸಿಕೊಂಡು ಸೆಳೆದಂತೆ ಬಂದೇವು ನಮ್ಮ ಕುರಿಗಿಂಡು ಕುರುಬರೋ ನಾವು ಕುರುಬರು ಏನು ಬಲ್ಲೆ ಬರಿ ಒಳ ಕಾರುಬರು ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು ರತ್ನಗಳು ಸೇರಿನಲ್ಲಿ ಅಳೆದುಕೊಡೋ ಸಂತೆಪೇಟೆ ಬೀದಿ ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂದ ಒಡನೆ ಹೊಡೆಯಿತೋದು ಮಿಚ್ಚು ಪ್ರಕಾರ ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಯುದ್ಧ ಪ್ರತಿರೂಪ ಇರಲಿಲ್ಲ
ಕನಸಲ್ಲಿ ಬಂದಳು ತಾಯಿ ದೇವಿಯ ನಮ್ಮ ತಾಯಿ ಜಗನ್ಮಾಯಿ ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು ಪೇಟೆಯನ್ನಿಟ್ಟ ಹೆಜ್ಜೆ ಹೆಜ್ಜೆ ಗೊಂದನು ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ ಕೆರೆಕಾಲುವೆಗಳ ತೋಡಿದ ಪುಣ್ಯಾತ್ಮ ಪರಭಾಷಿಕರ ಕರೆದ ಪ್ರೇಮಾತ್ಮ ಕುಲಕಸುಗಳ ತೋರೆದ ಪರಮಾತ್ಮ ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಎಲ್ಲಂತ ಹುಡುಕಬೇಕ ನೀವೇ ಹೇಳ್ಬೇಕ್ರಿ ಎಲ್ಲಂತ ಹುಡುಕಬೇಕ ನೀವೇ ಹೇಳ್ಬೇಕ್ರಿ ಸಾಕಾಗಿ ಹೋಗೈತಿ ಗಂಡಸರ ಜನ್ಮರಿ ಸಾಕಾಗಿ ಹೋಗೈತಿ ಗಂಡಸರ ಜನ್ಮರಿ ಕನ್ಯಾ ಸಿಕ್ತಿಲ್ರಿ ನಮಗ ಕನ್ಯಾ ಸಿಕ್ತಿಲ್ರಿ ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಊರ ಡಬ್ಬ ಹಾಕಿದ್ರು ಕನ್ಯಾ ಸಿಕ್ತಿಲ್ರಿ ಹೊಲ ಮನಿ ಇರ್ಬೇಕಂತಾರಿ ಆದ್ರ ಒಕ್ಕಲ್ತನ ಬ್ಯಾಡಂತಾರಿ ಏನಮ್ಗೂ ಇದನ್ನ ಡೈಲಾಗ್ ಹೊಡ್ದಾರಿ ಗೌರ್ಮೆಂಟ್ ಜಾಬ್ ಬೇಕ ಅಂದ ಕುಂತಾರಿ ತಾಯಿ ತಂದೆಗೆ ಒಬ್ಬನೇ ಮಗ ಇರ್ಬೇಕಂತಾರಿ ಮದ್ವಿ ಆದ ಮ್ಯಾಲ ಬ್ಯಾರೆ ಮನಿ ಮಾಡ್ಬೇಕಂತಾರಿ ನೋಡ್ರಿ ಹುಡುಗ ಬೆಂಗಳೂರದಾಗ ಇರ್ಬೇಕಂತಾರಿ ಅತ್ತಿ ಮಾವನ ಕೊಟ್ಟೋ ಮಾತ್ರ ಕೂಟಕ್ಕಿರ್ಬೇಕಂತಾರಿ ಕನ್ಯಾ ಕಾಲ ಕಣ್ಣೀರ ಹಾಕೋದಾಗೈತ್ರಿ ಚಿಂತೆ ಮಾಡಿ ಕಲಿಯ ಕೂದಲ ಉದುರಿ ಹೊಂಟವ್ರಿ. ಪ್ರಾರಂಭದಲ್ಲಿ ನಡೆದ ಹಳದಿ ಕುಂಕುಮ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘ, ಕುರುಬರ ಸಂಘ, ಗೌಡರ ಉನ್ನತೀಕರಣ ಸಂಸ್ಥೆ ಮತ್ತು ಕೆಂಪೇಗೌಡ ಅಸೋಸಿಯೇಷನ್ನ ಮಹಿಳಾ ವಿಭಾಗದ ಸದಸ್ಯರು ಪಾಲ್ಗೊಂಡಿದ್ದರು. ವೀಣಾ ಬಾಬು ಗೌಡ ಮತ್ತು ಬಳಗದವರು ಪ್ರಾರ್ಥಿಸಿದರು. ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್, ಮುಂಬೈ ನ್ಯೂಸ್.